ಸೂಪರ್ ಸಂಡೇ ಎಪಿಸೋಡ್ ಹೇಗಿತ್ತು? ಹೌದು ಸ್ವಾಮಿ, ಹೌದು ಸ್ವಾಮಿ. ರಕ್ಷಿತಾಳ ಎಂಟ್ರಿ ಆದ್ರೆ ಎಕ್ಸಿಟ್ ಆಗಿರೋದು ಅಮಿತ್ ಮತ್ತೆ ಕರಿಬಸಪ್ಪ. ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಆಚೆ ಹೋಗೋರು ಇನ್ನೂ ಒಳಗಡೆ ಇದ್ರ ಅಂತ ಕೇಳೋದ್ರೆ ಖಂಡಿತ ಇದ್ರು. ಬದುಕವ್ರು ಅವರು ನೋಡೋರು ನೀವು ಊರೆಲ್ಲ ಯಾರು ಅಂತಂದ್ರೆ ಇವರಿಗಿಂತನೂ ಸೈಲೆಂಟ್ ಆಗಿದ್ದಂತ ಮಾಳು ಅಂತ ಹೇಳ್ಬೋದು. ಹೌದು ಸ್ವಾಮಿ, ಹೌದು ಸ್ವಾಮಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿವಿ. ನಾನು ಅಶ್ವದಿವೇತ್. ಸೂಪರ್ ಸಂಡೇ ಎಪಿಸೋಡ್ ಹೇಗಿತ್ತು? ನಿಮಗೆಲ್ಲ ಏನ್ ಅನಿಸ್ತು? ಮಜಾ ಇತ್ತು? ನಿಮಗೇನು ಅನ್ನಿಸ್ತು ಅನ್ನೋದನ್ನ ನೀವು ಬೇಕಾದ್ರೆ ಮೊದಲಿಗೆ ಕಮೆಂಟ್ ಮಾಡ್ಬೋದು. ಸೂಪರ್ ಸಂಡೆಯಲ್ಲಿ ಬಹಳ ವಿಶೇಷ ಅಂದರೆ ವಿಶೇಷ ಒಂದು ರಕ್ಷಿತಾಳ ಎಂಟ್ರಿ ಆಗಿದ್ದು. ರಕ್ಷಿತಾಳ ಎಂಟ್ರಿ ಆಗಿ ರಕ್ಷಿತಾ ಭಾವೋದ್ವೇಗಕ್ಕೆ ಒಳಗಾಗಿ ಯಾವ ರೀತಿಯಾಗಿ ಅಲ್ಲಿ ಮಾತನಾಡಿದ್ರು. ಅಲ್ಲ, ಅವ್ರ ಮಾತು ಎಲ್ರಿಗೂ ಅರ್ಥ ಆಗುತ್ತೆ, ಆಗಲ್ಲ ಅಂತಲ್ಲ, ಆದರೆ ಮಾತನಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟಪಡ್ತಾರೆ. ಬಟ್ ಅದು ಒಂಥರ ಕ್ಯೂಟ್ ಅನ್ಸುತ್ತೆ, ಬಿಡಿ ಇರಲಿ. ಬಟ್ ಆ ರಕ್ಷಿತಾ ಹೇಳುವಂಥದ್ದು, ಇಲ್ಲಿ ಯಾರು ಸೀನಿಯರ್ಸ್ ಅಲ್ಲ, ಇಲ್ಲಿ ಯಾರು ದೊಡ್ಡವರು ಚಿಕ್ಕವರಲ್ಲ, ಇಲ್ಲಿ ಯಾರು ಸೆಲೆಬ್ರಿಟಿ ಅಥವಾ ನಾನ್ ಸೆಲೆಬ್ರಿಟಿ ಅಲ್ಲ, ಇವೆಲ್ಲವನ್ನು ಕೂಡ ಅಗ್ರಿ ಮಾಡುವಂಥ ವಿಚಾರ ಬಹಳ ಚೆನ್ನಾಗಿ ಅವರು ಜಾಕೆತ್ತಿದ್ರು. ಖುಷಿಯಾದಂಥ ವಿಚಾರ. ನೋಡೋಣ, ಆಟನೂ ಕೂಡ ಹಾಗೆ ಆಡಬೇಕು. ಆದರೆ ಬಿಗ್ ಬಾಸ್ ಅಥವಾ ಕಿಚ್ಚ ಸುದೀಪ್ ನಿರೀಕ್ಷೆ ಮಾಡಿದ್ದು ರಕ್ಷಿತಾ ಒಳಗಡೆ ಎಂಟ್ರಿ ಕೊಟ್ಟಡಕ್ಕೆ ಎಲ್ಲರಿಗೂ ಕೂಡ ಬೆಂಡೆತ್ಬಿಡ್ತಾರೆ ಅಂತ. ಆದರೆ ಅದು ಅಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಸಾಧ್ಯ. ಒಳಗಡೆ ಎಲ್ಲರ ಮುಂದೆ ಎಂಟ್ರಿ ಕೊಟ್ಟಾಗ ಸ್ವಲ್ಪ ಕಷ್ಟ. ಆದರೆ ಆಟ ಚೆನ್ನಾಗಿ ಆಡಲಿ, ಎಂಟ್ರಿ ಆಗಿದೆ. ಇನ್ನು ಮತ್ತೊಂದು ಕಡೆ ರಕ್ಷಿತಾಳ ಎಂಟ್ರಿ ಆದರೆ ಎಕ್ಸಿಟ್ ಆಗಿರೋದು ಅಮಿತ್ ಮತ್ತು ಕರಿಬಸಪ್ಪ. ಅಮಿತ್ RJ ಆಗಿದ್ರು, ಪರವಾಗಿಲ್ಲ, ಅವ್ರಿಗೂ ಕೂಡ ಒಳ್ಳೆ ಹ್ಯೂಮರ್ ಇದೆ. ಇತ್ತೀಚೆಗೆ ಒಂದು 2-3 ದಿನಗಳಿಂದ ಆಟ ಆಡೋದನ್ನು ಸ್ಟಾರ್ಟ್ ಮಾಡಿದ್ರು, ಆದರೆ ಅದು ತುಂಬ ಲೇಟ್ ಆಯಿತು. ಬಿಗ್ ಬಾಸ್ ಹೆಂಗೆ ಅಂತಂದರೆ ನಿಮಗೆ ಒಳಗಡೆ ಹೋದ ಕೂಡಲೇ ಆಟ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇನ್ನೊಂದು 2 ದಿನ ಅಬ್ಸರ್ವ್ ಮಾಡೋಣ, ಒಂದು 4 ದಿನ ನೋಡೋಣ, ಅವೆಲ್ಲ ಇಲ್ಲ. ಕರಿಬಸಪ್ಪನವರು ಬಹುಶಃ ಅಮಿತ್ಗೆ ಬಹುಶಃ ಕರಿಬಸಪ್ಪನವರ ಜೊತೆ ಜಂಟಿ ಆಗಿದ್ದಕ್ಕೆ ಸ್ವಲ್ಪ ಕಷ್ಟ ಆಯ್ತೇನೋ. ಒಂಟಿ ಆಗಿದ್ದಿದ್ರೆ ಮೋಸ್ಟ್ಲಿ ಇಬ್ಬರಿಗೂ ಪ್ಲಸ್ ಆಗ್ತಿತ್ತೇನೋ, ಗೊತ್ತಿಲ್ಲ. ಆದರೆ ಇಬ್ಬರೂ ಜಂಟಿ ಆಗಿರೋದ್ರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ನನ್ನ ಪರ್ಸ್ನಲಿ ಕೇಳೋದಾದರೆ ಅವರಿಬ್ಬರು ಆಚೆ ಹೋಗಿದ್ದು ಹೌದಾ? ಅದಕ್ಕಿಂತ ಆಚೆ ಹೋಗೋರು ಇನ್ನೂ ಒಳಗಡೆ ಇದ್ರ ಅಂತ ಕೇಳೋದಾದ್ರೆ ಖಂಡಿತ ಇದ್ರು. ಯಾರು ಅಂತಂದರೆ ಇವರಿಗಿಂತನೂ ಸೈಲೆಂಟ್ ಆಗಿದ್ದಂಥ ಮಾಳು ಅಂತ ಹೇಳ್ಬೋದು. ಬಹುಶಃ ಸ್ಪಂದನ ಇಂದ ಉಳ್ಕೊಂಡಿರ್ಬೋದು. ಯಾಕಂದರೆ ಜಂಟಿ ಅಂದರೆ ನಿಮಗೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಒಬ್ಬರು ಎಲಿಮಿನೇಷನ್ ಆಗ್ತಾ ಇದ್ದಾರೆ ಅಂದರೆ ಇಬ್ಬರು ಹೋಗೋದು ಸಾಧ್ಯತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಹೆಂಗಾಗುತ್ತೆ ಅಂತಂದರೆ ವೋಟಿಂಗು ಕೂಡ ಹಾಗೆ ಇತ್ತು. ನಿಮಗೆ ಸಪ್ರೇಟ್ ಕರಿಬಸಪ್ಪಂಗೆ, ಸಪ್ರೇಟ್ ಅಮಿತ್ಗೆ ಆ ಥರ ಎಲ್ಲ ಇರಲಿಲ್ಲ. ಇಬ್ಬರು ಸೇರಿ ಒಂದು, ಸಪ್ರೇಟ್ ಗಿಲ್ಲಿ, ಸಪ್ರೇಟ್ ಕಾವ್ಯ ಅಂತ ಇರಲಿಲ್ಲ, ಇಬ್ಬರು ಸೇರಿ ಒಂದಿತ್ತು. ಅದೇ ರೀತಿಯಾಗಿ ಮಾಳು ಯಾಕೆ ಹೊರಗೆ ಹೋಗಲಿಲ್ಲ? ಅವರು ಎಲಿಮಿನೇಷನ್ ಆಗಿರಲಿಲ್ಲ, ಅದು ನಿಮಗೂ ಗೊತ್ತು. ಎಲಿಮಿನೇಟ್ ಆಗಿರಲಿಲ್ಲ, ಎಲಿಮಿನೇಷನ್ ಲಿಸ್ಟಲ್ಲಿ ಇರಲಿಲ್ಲ ಅವರು. ಎಸ್, ಇದು ಒಂದು ವಿಚಾರ. ಆದರೆ ಪ್ರಮುಖವಾಗಿ ಒಂದಷ್ಟು ಕಾಮಿಡಿ ಇತ್ತು, ಒಂದಷ್ಟು ಗೇಮ್ಸ್ ಇತ್ತು, ಒಂದಷ್ಟು SR ನೋ ಟೈಪ್ ಕ್ವಶನ್ಸ್ ಇತ್ತು, ಎಲ್ಲ ಓಕೆ, ಅದೆಲ್ಲ ಮುಗೀತು. ಆದರೆ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಬಹುಶಃ ಕಿಚ್ಚ ಸುದೀಪ್ ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಒಂದು ಪಾಠ ಅಂತಲೇ ಹೇಳ್ಬೋದು ಮಾಳುಗೆ. ಮಾಳು ಯಾರು ಅಂತ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ನಾ ಡ್ರೈವರ ಅನ್ನುವಂಥ ಸಾಂಗನ್ನು ಮಾಡಿ ಅದು ಕೋಟ್ಯಾಂತರ ವೀಕ್ಷಣೆ ಪಡೆದು ಸೋಷಿಯಲ್ ಮೀಡಿಯಾದಲ್ಲೇ ಸಂಚಲನವನ್ನು ಮೂಡಿಸಿದಂಥ ಹಾಡು ಹೇಳೋರು ಅಥವಾ ಸ್ಕ್ರಿಪ್ಟ್ ಮುಖಾಂತರ ಕಾಮಿಡಿ ಮಾಡೋರು ನಿಜ ಜೀವನದಲ್ಲಿ ಅವರು ಹ್ಯೂಮರ್ ಇಟ್ಕೊಂಡಿರ್ತಾರೆ ಅನ್ನೋದು ಸತ್ಯಕ್ಕೆ ಸ್ವಲ್ಪ ದೂರವಾದದ್ದು. ಇರ್ತಾರೆ ಕೆಲವರು, ಎರಡೂ ಥರನೂ ಇರ್ತಾರೆ ನಮ್ಮಂಥವ್ರು. ಆದರೆ ಕೆಲವರು ಸ್ಕ್ರಿಪ್ಟ್ ಮಾಡ್ಕೊಂಡು ಕ್ವಾಟ್ಲೆ ಮಾಡೋರು, ಅಥವಾ ಹಾಡು ಹೇಳ್ಕೊಂಡು ಜಾಲಿ ಮಾಡೋರು, ಅಥವಾ RJ ಮಾಡಿಕೊಂಡು ಅಲ್ಲೆಲ್ಲೋ ಕ್ವಾಟ್ಲೆ ಮಾಡೋರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ಟೈನ್ ಮಾಡ್ತಾರೆ ಅಂದರೆ ಅದು ಸತ್ಯಕ್ಕೆ ಸ್ವಲ್ಪ ದೂರವಾದ ಮಾತು. ಕರಿಬಸಪ್ಪನವ್ರು ಒಂದು ಮಾತು ಹೇಳ್ತಾರೆ, ನಾನು ಫಿಸಿಕಲಿ ಆಟ ಆಡ್ಬೋದು, ನಾನು ಸ್ಟ್ರಾಂಗ್, ನಾನು ಹುಲಿ ಅಂದ್ಕೊಂಡು ಬಂದಿದ್ರು. ಆದರೆ ಅದು ಮೆಂಟಲಿ ಗೇಮ್, ಹೆಂಗೆ ಎಲ್ಲ ಉಲ್ಟಾ ಮಾಡಿಬಿಡುತ್ತೆ ನಾವು ಅಂದ್ಕೊಂಡಿದ್ದನ್ನು ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಅದನ್ನು ಅವರು ಕೂಡ ಒಪ್ಕೊಂಡ್ರು ವೇದಿಕೆ ಮೇಲೆ. ಮಾಳುಗೇನು ಪಾಠ ಮಾಡಿದ್ರು? ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಕಿಚ್ಚ ಸುದೀಪ್. ಎಸ್ ಮತ್ತು ನೋ ಅದನ್ನು ಹೇಳುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಗಂಡಂದಿರು ಹೆಂಡತಿಗೆ ಸಹಾಯ ಮಾಡೋದು ಅಥವಾ ಮನೆಗೆಲಸವನ್ನು ಮಾಡಿಕೊಡೋದು ಹೆಂಡತಿಯ ಗುಲಾಮರು ಅನ್ನೋದು ಅಥವಾ ಹೆಂಡತಿಯ ಗುಲಾಮನಲ್ಲ? ಎಸ್ ಆರ್ ನೋ? ತುಂಬ ಜನ ನೋ ಅಂತ ಹಾಕೋದು, ಅಂದರೆ ಹೆಂಡತಿಯ ಗುಲಾಮನಲ್ಲ ಅಂತ ಅದನ್ನು ಒಪ್ಕೊಂಡ್ರು. ಇನ್ನು ಕೆಲವರು ಮಲ್ಲವ್ವ ಮತ್ತು ಮಾಳು ಎಸ್ ಅಂತ ಹಾಕಿದ್ರು. ಕೇಳಿದ್ರು ಯಾಕೆ ಎಸ್ ಅಂತ. ಯಾಕಂತಂದರೆ ನಮ್ಮ ಹಳ್ಳಿ ವಾತಾವರಣದಲ್ಲಿ
ನಮ್ಮ ಹಳ್ಳಿ ಸೈಡ್ ಹಿಂಗೆ ರೀ, ಹಾಗೆ ರೀ ಇರೋದದು. ಗಂಡು ದುಡಿಯೋಕೆ ಬೇಕು, ಹೆಣ್ಣು ಮನೆ ಒಳಗೆ ಕೆಲಸ ಮಾಡ್ಲಿಕ್ಕೆ ಬೇಕು. ಮನೆ ಒಳಗೆ ಗಂಡು ಕೆಲಸ ಮಾಡಕ್ಕೆ ಕುಂತ ಅಂತಂದ್ರೆ ಎಲ್ಲ ಬಂದು ಆಡ್ಕೊಂಡ್ಬಿಡ್ತಾರ್ರಿ, ಎಲ್ಲ ಬಂದು ಹಿಲಾಲಾಗ್ತಾರ್ರಿ, ಹಿಂಗೆ ಅಂತ ಶುರು ಮಾಡಿಬಿಟ್ರು. ಕಿಚ್ಚನಿಗೆ ಸ್ವಲ್ಪ ಕೋಪ ಬಂತು. ಆಮೇಲೆ ಮಲ್ಲವನ್ನು ಕೂಡ ಅದೇ ಹೇಳಿದ್ರು, ನಮ್ಮ ಹಳ್ಳಿ ಸೈಡ್ ಹಿಂಗೆ ಐತ್ರಿ ಪದ್ಧತಿ, ಇದೇ ನಮ್ಮ ಹಳ್ಳಿ ಪದ್ಧತಿ, ಹಿಂಗೆ ನಡ್ಕೊಂಡು ಬಂದೈತ್ರಿ, ಹಿಂಗೆ ನಡೆಯಕತ್ತೈತ್ರಿ ಅಂತ. ಆದರೆ ಮಲ್ಲವನಿಗೆ ಕಿಚ್ಚ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವರು ಆ ಜನ್ರೇಷನ್ ಅಲ್ಲ. ಅಂದರೆ ಈಗ ಕಿಚ್ಚ ಮಾತಾಡಿರೋ ಜನ್ರೇಷನ್ನ ಇಟ್ಕೊಂಡು ಮಾತಾಡಿದ್ರಲ್ಲ, ಆ ಜನ್ರೇಷನ್ ಅಲ್ಲ. ಸೊ ಹಾಗಾಗಿ ಮಲ್ಲವನಿಗೆ ಏನು ಹೇಳಕ್ಕೆ ಹೋಗಲಿಲ್ಲ. ಮಲ್ಲವನವರ ಅರ್ಧ ಜೀವನ ಮುಗ್ದೋಗಿದೆ ಆಲ್ರೆಡಿ, ಮುಕ್ಕಾಲು ಭಾಗ. ಈಗ ಅವರು ಈ ಏಜಲ್ಲಿ ಬಂದಿರೋದು, ಬಿಗ್ ಬಾಸ್ನ ಆಡ್ತಾ ಇರೋದು ಹೆಮ್ಮೆಯ ವಿಚಾರ. ಸೊ ಅವ್ರಿಗೆ ನಾವೇನು ಹೇಳಲಿಕ್ಕೆ ಬರೋಂಗಿಲ್ಲ, ಬಟ್ ಅವರಿಗೂ ಅರ್ಥ ಆಗಿರುತ್ತೆ. ಮಾಳುಗೆ ಯಾಕೆ ಪಾಠ ಮಾಡಿದ್ರು ಅಂತಂದರೆ, ಮಾಳು ನಮ್ಮ ಜನ್ರೇಷನ್ ಹುಡುಗ, 4 ಜನರನ್ನ ಬದಲಾಯಿಸುವಂಥ ಹುಡುಗ. ಇವತ್ತು ಗಂಡ ಹೆಂಡತಿಗೆ ಸಪೋರ್ಟ್ ಮಾಡೋದು, ಹೆಂಡತಿ ಗಂಡನಿಗೆ ಸಪೋರ್ಟ್ ಮಾಡೋದು ಯಾವ ಗುಲಾಮಗಿರಿಯೂ ಅಲ್ಲ. ಇದು ಹಿಂದೆ ಇತ್ತು. ಯಾಕೆ ಅಂತಂದರೆ ನಾವು ಗಂಡಸರಾಗಿ ಇರಬೇಕು, ನಮ್ಮದೇ ಗತ್ತು, ನಾವು ಯಾವಾಗಲೂ ಸ್ಟ್ರೆಂತ್ ಆಗಿರ್ತೀವಿ. ಗಂಡಸರು, ಹುಡುಗಿಯರು ಸ್ವಲ್ಪ ಸ್ಟ್ರೆಂತ್ ಇರಲ್ಲ, ಹಾಗಾಗಿ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ನಾವು ಹುಡುಗರು ಸ್ಟ್ರೆಂತ್ ಆಗಿರ್ತೀವಿ, ಹಾಗಾಗಿ ಹೊರಗಡೆ ದುಡ್ಕೊಂಬರ್ತೀವಿ, ದುಡಿತೀವಿ ನಾವು, ಹಾಗಾಗಿ ನಮ್ಮದೇ ಗತ್ತು ಬೇರೆ, ಅವ್ರದ್ದೇ ಗತ್ತು ಬೇರೆ ಅಂತ. ಸೊ ಏನು ಡಿಫ್ರೆನ್ಸು? ನಾವು ಸಂಪಾದನೆ ಮಾಡ್ತೀವಿ, ಅವರು ಸಂಪಾದನೆ ಮಾಡ್ತಾ ಇರಲಿಲ್ಲ. ಅದೊಂದೇ ಒಂದು ಕಾರಣಕ್ಕೆ ಅವರು ನಮ್ಮ ಗುಲಾಮರಾಗಿ ಬದುಕಬೇಕು ಅಂದರೆ ಅದು ತಪ್ಪು. ಸೊ ಪರ್ಸ್ನಲಿ ನನ್ನ ಕೇಳಿದ್ರೆ ಅದು ಗುಲಾಮರಲ್ಲ, ಕೂಡಿ ಬಾಳೋದು ಅಂತಾರದ್ರೆ ಅದು ಭಾಳ ಚಂದ. ಆ್ಯಕ್ಚುಲಿ ತುಂಬ ಚಂದ ಅದು ಈಗಿನ ಜನ್ರೇಷನ್ಗೆ. ಕಿಚ್ಚನು ಕೂಡ ಅದೇ ಪಾಠ ಮಾಡಿದ್ರು. ಹೆಂಗೆ ಆ ಪದ್ಧತಿ ಒಳಗಡೆ, ಆ ಮೂಢನಂಬಿಕೆ ಒಳಗಡೆ ಯಾಕೆ ಇನ್ನೂ ಬದುಕ್ತಾ ಇದ್ದೀರಾ? ಅದರಿಂದ ಆಚೆ ಬನ್ನಿ. ನೀವು ಈ 4 ಜನನ ಬದಲಾಯಿಸಬೇಕು. ಊರಿಗೆ ಹೋದಾಗ ಯಾರೋ 4 ಜನ ಎಲ್ಲೇ ಹಿಂಗೆ ಹೆಂಡ್ತಿ ಸರಗೊಳಗದನವ, ಹೆಂಡ್ತಿ ಸರಗಿಡ್ಕ ಹೋದನು, ಗುಲಾಮಯವ, ಹಂಗೆ ಅಂದ್ರೆ ಇವು ಪಾಠ ಮಾಡಬೇಕು. ಅಲ್ಲಪ್ಪ, ಸಮಾನತೆ. ನಾವು ಹೆಲ್ಪ್ ಮಾಡಿಕೊಟ್ರೆ ನಾ ಯಾಕೆ ಗುಲಾಮ ಆಗ್ತೀನಿ? ನನ್ನ ಹೆಂಡ್ತಿಗೆ ನಾ ಹೆಲ್ಪ್ ಮಾಡಿಕೊಡ್ತೀನಿ, ಅವಳು ನನಗೆ ಹೆಲ್ಪ್ ಮಾಡಿಕೊಡ್ತಾಳೆ. ಇವು ಕೂಡಿ ಬಾಳುವಂತಹ ನಿಯಮ ಅಂತ. ಸೊ ಓಕೆ, ನೀವು ನನ್ನನ್ನು ಕೇಳೋದಾದರೆ ಕಿಚ್ಚನ ಪಾಠ ನಿಮ್ಮ ಅಭಿಪ್ರಾಯ ಅನ್ನೋಂಥ ನನ್ನ ಪರ್ಸ್ನಲಿ ಕೇಳೋದಾದರೆ ಇಟ್ಸ್ ವೆರಿ ಗುಡ್. ಕಿಚ್ಚ ಹೇಳಿದ್ದು ತುಂಬ ಚೆನ್ನಾಗಿತ್ತು. ತಪ್ಪನ್ನ ತಪ್ಪು ಅಂತ ಹೇಳದೆ, ತಪ್ಪು ಅಂತ ಹೇಳೋದನ್ನೇ ತಪ್ಪು ಅಂತ ನೀವು ಅಂದ್ಕೊಂಡ್ರೆ ಆಗ ಬದಲಾವಣೆ ಎಲ್ಲಿಂದ ಸಾಧ್ಯ ಅಂತ ಭಾಳ ಸಖತ್ತಾಗಿ ಹೇಳಿದ್ರು ಕಿಚ್ಚ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಬೇಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಬಟ್ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡಿಕೊಂಡ್ರು. ಸೊ ನೀವು ತಪ್ಪನ್ನೇ ಸರಿ ಅಂತ ಅಂದ್ಕೊಂಡಿದ್ದೀರಲ್ಲ, ಅದು ತಪ್ಪು ಅಂತ ಅವ್ರು ಹೇಳಿದ್ರು. ಯಾವುದನ್ನ ನಾವು ಸರಿನಾ ಸರಿ ಅಂದ್ಕೊಳ್ಬೇಕು, ತಪ್ಪನ್ನ ತಪ್ಪು ಅಂದ್ಕೊಳ್ಬೇಕು. ತಪ್ಪನ್ನ ಅದೇ ಸರಿ ಅಂದ್ಕೊಂಡು ಅದನ್ನ ನಡೆಸೋದ್ರಿಂದ ಮತ್ತೊಂದು ತಪ್ಪು ಮಾಡ್ತಾ ಇದ್ದೀವಿ ನಾವು ಅನ್ನೋ ಅರ್ಥದಲ್ಲಿ ಹೇಳಿದವರು. ಸೊ ಇದು ವಿಷಯ. ಇದರ ವಿರುದ್ಧವಾಗಿ ಈಗ ಇನ್ನೊಂದು ಅಭಿಪ್ರಾಯಕ್ಕೆ ಬರೋಣ ನಾವು. ಇದು ಕಿಚ್ಚ ಮಾಳುಗೆ ಮಾಡಿದಂಥ ಪಾಠ. ಇದು ಎಲ್ಲ ಕಡೆ ಒಳ್ಳೆ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ, ಮೆಚ್ಚುಗೆಗೆ ಸಾಕ್ಷಿ ಆಗ್ತಾ ಇದೆ. ಆದರೆ ಇದರಲ್ಲಿ ಒಂದು ಲೂಪೋಲ್ಸ್ ಇದೆ. ಏನಪ್ಪ ಅದು ಲೂಪೋಲ್ಸ್ ಅಂತ ನನ್ನ ಕೇಳೋದಾದರೆ, ಇದು ಕಿಚ್ಚನಿಗೂ ಸಂಬಂಧಪಟ್ಟಿದ್ದಲ್ಲ, ಮಾಳುಗೂ ಸಂಬಂಧಪಟ್ಟಿದ್ದಲ್ಲ. ಈ ಟಾಪಿಕ್ಕಲ್ಲಿ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡುವಂಥ ಒಂದು ವಿಚಾರ ಏನು, ಇವತ್ತಿನ ಜನ್ರೇಷನಲ್ಲಿ ಹೆಂಡತಿ ಗಂಡಂಗೆ ಹೆಲ್ಪ್ ಮಾಡೋದು, ಗಂಡ ಹೆಂಡತಿಗೆ ಹೆಲ್ಪ್ ಮಾಡೋದು, ಗಂಡು ಮನೆ ಒಳಗಡೆ ಅಡುಗೆ ಮಾಡೋದು, ಕಸ ಗುಡಿಸೋದು, ಮನೆ ಒರೆಸೋದು, ಇದೆಲ್ಲ ಕಾಮನ್ ಆಗಿದೆ. ನಾನು ಗಂಡಿನ ಪರವಾಗಿ ಯಾವಾಗಲೂ ಮಾತಾಡ್ತೀನಿ ಅಂತ ನೀವು ಅಂದ್ಕೊಳ್ಬೇಡಿ. ಆದರೆ ಯಥೇಚ್ಛವಾಗಿ ನಾವು ಜಾಸ್ತಿ ಕೇಳ್ತಾ ಇರೋದು ಈ ನ್ಯೂಸ್ ಪೀರಿಯಡ್ಸ್ನಲ್ಲೇ ನಾವು ಜಾಸ್ತಿ ಕೇಳೋದು. ಈ ಮೀಡಿಯಾಗೆ ಬಂದಮೇಲೆ ಅತಿ ಹೆಚ್ಚು ಪ್ರಕರಣಗಳನ್ನು ನಾನು ರಿಸರ್ಚ್ ಮಾಡಿ ನೋಡಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ಜನ ಈಗ ಹಿಂದೆ ಗಂಡ ಕೆಲಸ ಮಾಡ್ತಿದ್ದ, ಸಂಪಾದನೆ ಮಾಡ್ತಿದ್ದ, ಹೆಂಡತಿ ಮನೇಲೇ ಇರ್ತಾ ಇದ್ಲು, ಅಡುಗೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ತಾ ಇದ್ಲು. ಯಾವತ್ತು ಹೆಣ್ಮಕ್ಳು ಕೆಲಸಕ್ಕೆ ಹೋಗಬಾರ್ದು, ದುಡಿಬಾರ್ದು ಅಂತ ದೊಡ್ಡವರು ಒಂದು ಮಾಡಿದರು. ಯಾಕೆ ಮಾಡಿದರು ಅಂತಂದರೆ ಅದು ಈಗ ಅದರಿಂದ ಆಗ್ತಿರೋ ಎಫೆಕ್ಟ್ ಈಗ ದೊಡ್ಡವರು ಮಾಡಿದ್ದು ಸರಿ ಅಂತ ಗೊತ್ತಾಗ್ತಾ ಇದೆ. ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತ. ಇವತ್ತು ಸಮಾನತೆ ಅಂದ್ಕೊಂಡು ಹೆಣ್ಮಕ್ಳು ಕೂಡ ದುಡಿಯೋದಕ್ಕೆ ಇಂಡಿಪೆಂಡೆಂಟ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಅವಕಾಶಗಳು ಸಿಗ್ತಾ ಇವೆ, ಅವರಿಗೂ ಕೂಡ ಅದ್ಭುತ ಅವಕಾಶಗಳು ಸಿಗ್ತಾ ಇವೆ. ಇವತ್ತು ಅವರು ಕೂಡ ತನ್ನ ಕಾಲ ಮೇಲೆ ತಾನು ನಿಂತು ಸಂಪಾದನೆ ಮಾಡುವಂತಹ, ಗಂಡನಿಗೂ ಕೂಡ ಸೆಡ್ಡು ಹೊಡೆದು ನಿಂತು ನಾನು ನಿಮಗಿಂತ ಅತಿ ಹೆಚ್ಚು ಸಂಪಾದನೆ ಮಾಡಬಲ್ಲೆ ಅಂತ ತೋರಿಸ್ಕೊಳ್ಳುವಂತಹ ಅವಕಾಶಗಳು ಇವತ್ತು ಈ ಜನ್ರೇಷನ್ನಲ್ಲಿ ಸಿಗ್ತಾ ಇದೆ. ಸಂತೋಷ. ಆದರೆ ಕೆಲವು ಅನ್ನೋದಕ್ಕಿಂತನೂ ಹಲವು ಹುಡುಗಿಯರು ಗಂಡನಿಗಿಂತ ₹1 ಜಾಸ್ತಿ ಸಂಪಾದನೆ ಮಾಡಿದ್ರು ಕೂಡ ಗಂಡನ ಅವಶ್ಯಕತೆ ಇಲ್ಲ, ಸಂಗಾತಿ ಬೇಕಾಗಿಲ್ಲ. ₹1 ಸಂಪಾದನೆ ಜಾಸ್ತಿ ಮಾಡಿದರೆ ಸಾಕು, ಗಂಡನ ಅವಶ್ಯಕತೆ ಇಲ್ಲ. ಅದೇ ಗಂಡ ನೀವು ಸಂಪಾದನೆ ಮಾಡದೆ ಬರೀ ಮನೆ ಒಳಗಡೆ ಕೂತ್ಕೊಂಡು
ಅಡುಗೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ರು ಅವನು ಹೆಂಡತಿ ನೋಡ್ಕೊಳ್ತಾನೆ, ತಂದೆ ತಾಯಿ ನೋಡ್ಕೊಳ್ಬೇಕು, ಅತ್ತೆ ಮಾವನ್ನ ನೋಡ್ಕೊಳ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಇಡೀ ಸಂಸಾರವನ್ನು ಸಾಗಿಸ್ತಾನೆ. ಆದರೆ ಒಂದು ಹೆಣ್ಣು ಗಂಡನಿಗಿಂತ ಒಂದೇ ₹1 ಜಾಸ್ತಿ ಸಂಪಾದನೆ ಮಾಡಿದ್ರು ಸಂಗಾತಿ ಬೇಡ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಬರ್ತಾರಲ್ಲ. ಅದೇ ಗಂಡು ಸಂಪಾದನೆ ಮಾಡುವಾಗ ಇಡೀ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾನಲ್ಲ, ನೀವು ಯಾಕೆ ಅದನ್ನು ಹೆಣ್ಣು ಮಕ್ಕಳು ಮಾಡ್ತಾ ಇಲ್ಲ? ಗುಲಾಮಗಿರಿ ಅದೆಲ್ಲ ಬೇಡ, ಅದು ಟಾಪಿಕ್ ಬೇರೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಸೊ ಇದು ಬೇಜಾರು ತರುವಂಥ ವಿಚಾರ. ಹಿಂಗೆ ಅದಕ್ಕಾಗಿ ದೊಡ್ಡವರು ಹೆಣ್ಣು ಮಕ್ಕಳು ದುಡಿಯೋಕೆ ಹೋದರೆ ಇಂಥವು ಮಾಡ್ತಾರೆ ಅಂತಲೇ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗಬೇಡಿ ಅಂತ ಮೋಸ್ಟ್ಲಿ ಕಟ್ ಹಾಕಿದ್ರಂತ ಇರ್ಬೋದು, ಕಟ್ ಹಾಕಿರ್ಬೋದು. ಸೊ ಒಟ್ಟಾರೆಯಾಗಿ ಯಾರಿಗೂ ಗುಲಾಮರಲ್ಲ, ಎಲ್ರಿಗೂ ಇಲ್ಲಿ ಸಮಾನತೆ ಇದೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ದುಡಿಬೇಕು. ಇವತ್ತು ಕೂಡ ಅದೆಷ್ಟೋ ಜನ ಹೆಣ್ಣು ಮಕ್ಕಳು ಗಂಡನಿಗಿಂತ ₹1 ಜಾಸ್ತಿ ಸಂಪಾದನೆ ಮಾಡೋದಕ್ಕೆ ಅವ್ರಿಗೆ ಇಲ್ಲೆಲ್ಲದ ಕೊಂಬು ಬರುತ್ತೆ. ಆದರೆ ಇನ್ನು ಕೆಲವು ಹೆಣ್ಣು ಮಕ್ಕಳು ಗಂಡನ ದುಡ್ಡಲ್ಲೇ ಬದುಕಿ ಬಾಳ್ಮೆ ನಡೆಸೋರು ಕೂಡ ಇದ್ದಾರೆ, ಈಗಲೂ ಕೂಡ ಇದ್ದಾರೆ. ಅವರು ಗಂಡನಿಗೆ ಡಿಪೆಂಡ್ ಆಗಿಬಿಡ್ತಾರೆ. ಹಂಗಿರುವಾಗ ಒಂದೇ ಒಂದು ಸಲ ಹುಡುಗಿನನ್ನು ಸಾಕ್ಲಿ ಅಂತ ಏನಾದರೂ ಡಿಸೈಡ್ ಮಾಡಿ ಎಲ್ಲ ಹುಡುಗರು ಸುಮ್ಮನೆ ಕುಂತು ಬಿಟ್ರೆ ಏನು ಮಾಡ್ತೀರಿ ನೀವು? ಕೆರ್ಕೊಳ್ಳೋಕೆ ಪುರ್ಸೋತಿರಲ್ಲ ನಿಮಗೆ. ಸೊ ಹಾಗಾಗಿ ಇಬ್ಬರೂ ದುಡಿದ್ರೂ ಕೂಡ ಸಮಾನತೆಯನ್ನು, ಆ ಪ್ರೀತಿಯ ಸಮಾನತೆಯನ್ನು ಹಂಚ್ಕೊಳ್ಳೋದಿದೆಯಲ್ಲ ಅದು ಪ್ರಮುಖ. ನೀವು ಅವರೇ ಜಾಸ್ತಿ ದುಡಿಲಿ, ಇವರೇ ಜಾಸ್ತಿ ದುಡಿಲಿ, ಗಂಡನಿಗೆ ಹೆಂಡತಿ ಸಪೋರ್ಟು, ಹೆಂಡತಿಗೆ ಗಂಡನ ಸಪೋರ್ಟ್ ಇದ್ದರೆ ಇಡೀ ಪ್ರಪಂಚ ಬೇಕಾದರೂ ಗೆಲ್ಲಬಹುದು. ಯಾರಿಗೂ ಕೂಡ ಗುಲಾಮ್ರಲ್ಲ. ಇದು ಮಾಳುಗೆ ಕಿಚ್ಚನ ಪಾಠ ಒಂದು ಕಡೆ. ಆದರೆ ನಾನು ನನ್ನ ಅಭಿಪ್ರಾಯವನ್ನು ಹೇಳಿದ್ದು. ಧನ್ಯವಾದಗಳು.